ಬಂದವರೇ, ನನ್ನ ಹೆಸರು ಸುನಿಲ್ ಕುಮಾರ್ ಎಂ ಆರ್, ಕೆರೆನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇವತ್ತು ಹಿರೇಕೆರೂರು ತಾಲೂಕು ಚನ್ನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ನನ್ನ ಮಾರ್ಗದರ್ಶನದೊಳಗೆ ರೈತರಾದ ನಾಗರಾಜ್ ಬಣಕರ್ PDO ಸರ್ ತೋಟದಲ್ಲಿದ್ದೀನಿ. ಸರ್, ಇಲ್ಲಿ ರೈತರಿಗೆ ಒಂದು ಕೆರೆನ್ ಸಾಯಿಲ್ ಅಪ್ಲಿಕೇಶನ್ ಡ್ರಂಚಿಂಗ್ ಆಗಿದೆ. ಆಲ್ರೆಡಿ ಸರ್ ಅವರಿಗೆ ನಾವು ಮಾರ್ಗದರ್ಶನವನ್ನು ನೀಡಿದ್ವಿ, ಬಸಿಗಾಲುವೆ ಒಂದು ಮಾಹಿತಿ ನೋಡಿದ್ವಿ. ಈ ಬಸಿಗಾಲುವೆಯನ್ನು ನಮ್ಮ ಮಾರ್ಗದರ್ಶನದೊಳಗೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಸಿಗಾಲುವೆ ಮಣ್ಣನ್ನು ಪಕ್ಕದಲ್ಲೇ ಬಿಟ್ಟಿದ್ದಾರೆ. ಪಕ್ಕದಲ್ಲೇ ಬಸಿಗಾಲುವೆ ಮಣ್ಣನ್ನು ಈ ಥರ ಬಿಡೋದ್ರಿಂದ ಬಸಿಗಾಲುವೆಯಲ್ಲಿ ಪ್ಯಾಕಿಂಗ್ ಸಿಗ್ತದೆ. ಈ ಪ್ಯಾಕಿಂಗ್ ಇರೋದ್ರಿಂದ ನೀವು ಸರ್ಕಾರಿ ಗೊಬ್ಬರ ಯಾವುದಾದ್ರು ಫರ್ಟಿಲೈಸರ್ ಕೊಡೋದಿರ್ಬೋದು, ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡೋದಿರ್ಬೋದು, ಅಥವಾ ಡ್ರಂಚಿಂಗ್ ಕೊಡೋದಿರ್ಬೋದು, ಅಥವಾ ಹಸಿರೆಲೆ ಗೊಬ್ಬರ ಕೊಡೋದಿರ್ಬೋದು, ಯಾವುದೇ ಗೊಬ್ಬರ ಕೊಟ್ಟಾಗಲೂ ನ್ಯೂಟ್ರಿಯೆಂಟ್ಗಳು ಫೋಲ್ ಆಗಲ್ಲ. ನ್ಯೂಟ್ರಿಯೆಂಟ್ಗಳು ನೀವು ಮಧ್ಯದಲ್ಲಿ ಒಳಗಡೆ ಕೊಟ್ಕೋಬೋದು, ಗಿಡದ ಒಳಗಡೆ. ಇಲ್ಲಿ ಏನಿರ್ತದೆ, ಪ್ಯಾಕಿಂಗ್ ಇರ್ತದೆ. ಈ ಪ್ಯಾಕಿಂಗ್ ಇರೋದ್ರಿಂದ ಮಳೆಗಾಲದಲ್ಲಿ ನಿಮಗೆ ಸಾಯಿಲ್ ಮಣ್ಣು ಕೂಡ ಪೋಲಾಗಿ ಹೊರಗಡೆ ಹೋಗೋದಿಲ್ಲ. ಆಮೇಲೆ ಯಾವುದೇ ಆಹಾರ ಕೊಟ್ಟರು ಕೂಡ ಹೊರಗಡೆ ಹೋಗೋದಿಲ್ಲ. ಈ ರೀತಿ 1 ಫೀಟ್ ಬಸಿಗಾಲುವೆ ಇದೆ. ಇದು 1 ಫೀಟ್ ಬಸಿಗಾಲುವೆ ಅಂತಂದರೆ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಜೊತೆಗೆ ಬೇರುಗಳಿಗೆ ಉಸಿರಾಟ ಮಾಡೋಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ಮತ್ತು ಮಣ್ಣು ಕೂಡ ಬಸಿಗಾಲುವೆ ಮಾಡೋದ್ರಿಂದ ಮಣ್ಣು ಹಗುರ ಇರ್ತದೆ. ಮಣ್ಣು ಹಗುರ ಇದ್ದಾಗ ಅಡಿಕೆ ಬೆಳೆ ಆಹಾರವನ್ನು ಜಾಸ್ತಿಯಾಗಿ ತಗೊತದೆ ಬೇರು ಮೂಲಕ, ಮತ್ತು ಬಿಳಿ ಬೇರುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ನಿಮಗೆ ಇಳುವರಿ ಏನಿದೆಯಲ್ಲ, ಈ ಥರ 1 ಫೀಟ್ ಬಸಿಗಾಲುವೆ ಕೊಟ್ಟು ಮಣ್ಣನ್ನು ಈ ಥರ ಹಾಕೋದ್ರಿಂದ ಇಳುವರಿ ಕೂಡ ನಿಮಗೆ ಸಾಕಷ್ಟು ಬದಲಾವಣೆ ಆಗ್ತದೆ. ಇಳುವರಿಯಲ್ಲಿ ಪ್ರತಿ ವರ್ಷ ನೀವು ಹೆಚ್ಚಿಗೆ ಕಾಣ್ಬೋದು. ಇದು ತೋಟ, ನೋಡ್ತಿರೋ ತೋಟ ಇದು ಕೇವಲ ಒಂದು 7 ವರ್ಷದ ತೋಟ, ಅಡಿಕೆ ತೋಟ ಇದು. ಈಗ ಆಲ್ರೆಡಿ ಎಲ್ಲ ಫ್ಲವರ್ ಬಂದಿದೆ, ಸ್ಟಾರ್ಟಿಂಗ್ ಫ್ಲವರ್ ಎಲ್ಲ ಬಂದಿದೆ. ಮೊದಲ ಸ್ಪ್ರೇ ಇವತ್ತು ಆಗ್ತಾ ಇದೆ. ಈ ಬಸಿಗಾಲುವೆ ಮಾಡಿರೋದು ಭಾಳ ಅದ್ಭುತವಾಗಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ ರೈತರು. ಸರ್, ಈ ಮಾಹಿತಿ ತಮಗೆಲ್ಲರಿಗೂ ರೈತರಿಗೆ ಅನುಕೂಲವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರಗಳು ಸರ್, ಧನ್ಯವಾದ.